ಪುಟಾಣಿಗಳಿಗೂ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೊರಗಡೆ ಬಿಸಿಲು ಸುಡ್ತಾ ಇದೆ, ಆದರೆ ನಿಮಗೆಲ್ಲ ಖುಷಿ ಅಂದರೆ ಖುಷಿ ಅಲ್ಲ? ಯಾಕೆ ಅಂದರೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗೋಗಿದೆಯಲ್ಲ, ಓದೋದು ಬರೆಯೋದು ಇಲ್ಲ. ಇನ್ನು ಸ್ಕೂಲ್ ರೀಓಪನ್ ಆಗೋ ಹೊತ್ತಿಗೆ ಹೋಮ್ವರ್ಕ್ ಮಾಡಿ ಮುಗಿಸಿದ್ರೆ ಆಯಿತು. ಆದರೆ ಅಪ್ಪ ಅಮ್ಮ ಮನೇಲಿ ಇರಕ್ಕೆ ಬಿಡ್ತಾರಾ? ಬಿಡಲ್ಲ. ಏನಾದ್ರು ಒಂದು ಹಾಬೀಸ್ ಇಟ್ಕೊಂಡು ಅದ್ರದ್ದು ಕ್ಲಾಸು ಟ್ರೈನಿಂಗು ಅಂತೆಲ್ಲ ಕಳಿಸ್ತಾ ಇರ್ತಾರೆ ಅಲ್ವಾ? ಇವತ್ತು ಬೋರ್ ಅನಿಸ್ಬೋದು, ಮುಂದೆ ನಿಮ್ಗೆ ಅವೆಲ್ಲ ಹೆಲ್ಪ್ ಆಗತ್ತೆ ಅಂತಲೂ ಹೇಳಬಹುದು. ಯಾಕೆ ಗೊತ್ತಾ? ಏನೋ ನಿಮಗೆ ಆಲ್ಟರ್ನೇಟ್ ಕೆರಿಯರ್ ಹುಡ್ಕೋಬೇಕು ಅಂತಂದಾಗ ಈ ಹಾಬೀಸು ನಿಮ್ಮ ಹೆಲ್ಪ್ಗೆ ಬರುತ್ತೆ. ಅದೇ ಥರ ಇವತ್ತು ನಮ್ಮ ಜೊತೆಗಿರೋದು ರಿತುಷಾ. ಇವಳು ಸಿಂಗಿಂಗನ್ನು ಹಾಬಿಯಾಗಿ ಇಟ್ಕೊಂಡಿದ್ದಾಳೆ. ಏನೇನೆಲ್ಲ ಹಾಡ್ತಾಳೆ, ಇವಳು ಸ್ಕೂಲಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾಳೆ, ಇವಳು ಫ್ರೆಂಡ್ಸ್ ಯಾರು, ಎಲ್ಲಿ ಹೋಗ್ತಾಳೆ ಸಮ್ಮರ್ ಹಾಲಿಡೇಸಲ್ಲಿ, ಇದೆಲ್ಲ ಕೇಳ್ತಾ ಮಾತಾಡ್ತಾ ಇವಳು ಹಾಡನ್ನು ಕೇಳ್ತಾ ಹೋಗೋಣ. ಹಾಯ್ ರಿತುಷಾ, ನೀನು ಎಷ್ಟನೇ ಕ್ಲಾಸ್ ಓದ್ತಿರೋದು? 4ನೇ ಕ್ಲಾಸ್. ಈಗ 4 ಎಕ್ಸಾಮ್ ಬರ್ದಿದ್ಯಾ? 4th ಸ್ಟ್ಯಾಂಡರ್ಡ್. ಈಗ ಎಕ್ಸಾಮ್ ಮುಗೀತು, ನೆಕ್ಸ್ಟ್ 5th ಹೋಗ್ತೀನಿ. 5th ಹೋಗ್ತೀಯಾ? ಓಕೆ. ಯಾವ ಸ್ಕೂಲ್ ಓದ್ತಿರೋದು? MES ಕಿಶೋರ್ ಕೇಂದ್ರ. ಎಲ್ಲಿರೋದದು? ಅದು ಮಲ್ಲೇಶ್ವರಮಲ್ಲಿದೆ. ಓಕೆ. ನಿಮ್ಮ ಮನೆಯಿಂದ ಮಲ್ಲೇಶ್ವರಂಗೆ ಹತ್ರನಾ? ಸ್ವಲ್ಪ ಹತ್ರ. ಹೇಗೆ ಹೋಗ್ತೀಯಾ ಸ್ಕೂಲ್ಗೆ? ಮತ್ತೆ ನೀನು ವ್ಯಾನಲ್ಲಿ ಹೋಗ್ತೀನಿ. ಬೆಳಗ್ಗೆ ಸ್ಕೂಲ್ ವ್ಯಾನ್ ಬರುತ್ತೆ, ಹತ್ಕೊಂಡು ಹೋಗ್ಬಿಡ್ತೀಯಾ? ಬೆಳಗ್ಗೆ ಹೇಳಕ್ ಬೋರ್ ಅನ್ಸಲ್ವಾ? ಸ್ವಲ್ಪ ಬೋರ್ ಅನ್ಸತ್ತಾ? ವ್ಯಾನ್ ಬಂದ್ಮೇಲೆ ಹೇಳ್ತೀಯಾ ಅಥವಾ ಮುಂಚೆನೆ ಎದ್ಬಿಟ್ಟಿರ್ತೀಯಾ? ಮುಂಚೆ ಎದ್ದಿರ್ತೀನಿ. ರೆಡಿಯಾಗಿ ಆಚೆ ನಿಂತು ಬಿಟ್ಟಿರ್ತೀಯ. ಈಗ ಹಾಲಿಡೇಸ್ ಬಂದ್ಬಿಟ್ಟಿದೆ ಅಲ್ವಾ? ಈಗ ಸ್ಕೂಲ್ ಇಲ್ವಲ್ಲ, ಬೆಳಗ್ಗೆ ಹೇಳೋದಿಲ್ವಲ್ಲ, ಏನ್ ಅನ್ಸತ್ತೆ? ಆಗ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಓಕೆ. ಮತ್ತೆ ಸ್ಕೂಲ್ ರಿಓಪನ್ ಆಗೋತಕ್ಕೆ ಒಂಥರ ಬೋರ್ ಆಗತ್ತೆ ಎದ್ದೇಳಕ್ಕೆ. ಫಸ್ಟ್ ಬೋರ್ ಅನ್ಸತ್ತಾ? ಬಟ್ ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವಾ ನಿಂಗೆ? ಯಾರ್ಯಾರಿದ್ದಾರೆ ಸ್ಕೂಲಲ್ಲಿ ಫ್ರೆಂಡ್ಸು? ಸ್ಕೂಲಲ್ಲಿ ಸುರಭಿ, ಆದ್ಯ, ಪ್ರಜ್ಞಾ, ಶ್ರೇಯಾ ಅವರು ನನ್ನ ಜೊತೆನೇ ಇದ್ದಾರೆ. ಅವ್ರದ್ದು ಹಾಬಿ ಸಿಂಗಿಂಗ್. ಅವ್ರದ್ದು ಹಾಬಿ ಸಿಂಗಿಂಗಾ? ನಿಂದು ಸಿಂಗಿಂಗ್ ಹಾಬಿ. ಹೇಗೆ ಕಲ್ತ್ಕೊಳ್ಳೋಕೆ ಶುರು ಮಾಡಿದೆ ಹಾಡೋದನ್ನ? ನಾನು ಫಸ್ಟ್ ಅಮ್ಮ ಕೊರೋನಾ ಟೈಮಲ್ಲಿ ನನಗೆ ಮಾನ್ಯ ಉಡುಪಿ ಅಂತ ಒಬ್ಬರು ಗುರುಗಳಿಗೆ ಹಾಕಿದ್ರು. ಅಲ್ಲಿಂದ ನಾನು ಶುರು ಮಾಡಿಕೊಂಡೆ. ನೆಕ್ಸ್ಟ್ ಭಾರತೀಯ ವಿದ್ಯಾಭವನ್ಗೆ ಹೋಗ್ತಿದ್ದೀನಿ, ಅಲ್ಲಿ ಸರಳೆ ವರ್ಷ ಹೇಳ್ಕೊಡ್ತಾರೆ. ಅವ್ರ ಹೆಸರು ವಿದುಷಿ HV ಗಾಯತ್ರಿ ಅಂತ. ಸೊ ಇವಾಗ ಕ್ಲಾಸಿಕಲ್ ಕಲಿತಿದ್ಯಾ? ಇದಕ್ಕೆ ಮುಂಚೆ ಕಲ್ತಿದ್ದು? ಇದಕ್ಕೆ ಮುಂಚೆ ಕಲ್ತಿದ್ದು ದೇವ್ರ ನಾಮ, ಭಾವಗೀತೆ, ಪ್ರಕೃತಿ ಗೀತೆ. ಓಕೆ. ಈಗ ಫಸ್ಟ್ ನಿನ್ನ ಫ್ರೆಂಡ್ಸ್ಗೆ ಏನು ಹಾಡ್ತೀಯಮ್ಮ? ಗಣೇಶಂದು. ವೆರಿ ಗುಡ್. ಯಾಕಂದ್ರೆ ಗಣೇಶನ್ ಪ್ರಾರ್ಥನೆ ಮಾಡಿ ತಾನೇ ಕಾರ್ಯಕ್ರಮ ಶುರು ಮಾಡಬೇಕು. ಓಕೆ, ಹಾಡು. ಕರವ ಮುಗಿದು ಭಜಿಸುತ್ತೀಹೇನು ವರದ ಮೂರ್ತಿ ಗಣಪನ, ಶಿರವ ಬಾಗಿ ನಮಿಸುತ್ತೀಹೇನು ಹರನ ಸುತನ ಬೆನಕನ. ಕರವ ಮುಗಿದು ಭಜಿಸುತ್ತೀಹೇನು ವರದ ಮೂರ್ತಿ ಗಣಪನ, ವಿಘ್ನವನ್ನು ದೂರ ಮಾಳ್ಪ ಗೌರಿ ಪುತ್ರ ದೇವನ, ವಿಘ್ನವನ್ನು ದೂರ ಮಾಳ್ಪ ಗೌರಿ ಪುತ್ರ ದೇವನ, ಸನ್ನತಾಂಗ ಕರಿಯ ಮೊಗದ ಇಲಿಯ ನೇರ್ವ ಮಹಿಮನ, ಸನ್ನತಾಂಗ ಕರಿಯ ಮೊಗದ ಇಲಿಯ ನೇರ್ವ ಮಹಿಮನ. ಕರವ ಮುಗಿದು ಭಜಿಸುತ್ತೀಯೇನು ವರದ ಮೂರ್ತಿ ಗಣಪನ, ಏಕದಂತ ಲೋಕ ಪೂಜ್ಯ ನಿಮಗೆ ನಮ್ಮ ವಂದನೆ, ಏಕದಂತ ಲೋಕ ಪೂಜ್ಯ ನಿಮಗೆ ನಮ್ಮ ವಂದನೆ, ಸಾಕಿ ಸಲಹಿ ಬುದ್ಧಿಯ ನೀಡೋ ಆದಿಶಕ್ತಿ ನಂದನ, ಸಾಕಿ ಸಲಹಿ ಬುದ್ಧಿಯ ನೀಡೋ ಆದಿಶಕ್ತಿ ನಂದನ. ಕರವ ಮುಗಿದು ಭಜಿ
ಶಿರವ ಬಾಗಿ ನಮಿಸುತ್ತಿಹೇನು ಹರನ ಸುತನ ಬೆನಕನ ಕರವ ಮುಗಿದು ಭಜಿಸುತ್ತಿಹೇನು ವರದ ಮೂರ್ತಿ ಗಣಪನ. ತುಂಬ ಚೆನ್ನಾಗಿ ಹಾಡ್ತೀಯ, Thank you. ಸ್ವೀಟಾಗಿದೆ ನಿನ್ನ ವಾಯ್ಸು. ನೀನು ಹಾಡಬೇಕಾದ್ರೆ ಈ ಹೈ ರೇಂಜ್ಗೆ ಹೋಗ್ತೀಯಲ್ಲ, ನಿನ್ನ ವಾಯ್ಸಿಗೆ ಸ್ಟ್ರೈನ್ ಆಗಲ್ವಾ? ಇಲ್ಲ. ಆರಾಮಾಗಿ ಹಾಡ್ಬೋದು ಅನ್ಸುತ್ತಾ? ವೆರಿ ಗುಡ್. ಈ ಹಾಡುಗಳಿಗೆ ನೀನು ಇಷ್ಟು ಚೆನ್ನಾಗಿ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತೀಯಲ್ಲ, ಯಾರು ಹೇಳ್ಕೊಟ್ರು ನೀನು ಕನ್ನಡ ಮಾತಾಡೋದನ್ನ? ಅಜ್ಜಿ ಮತ್ತೆ ಅಮ್ಮ. ಅಮ್ಮ ಹೇಳ್ಕೊಟ್ರಾ? ಅಜ್ಜಿ ತುಂಬ ಚೆನ್ನಾಗಿ ಮಾತಾಡ್ತಾರ ಕನ್ನಡದಲ್ಲಿ? ಅಜ್ಜಿ ಜೊತೆ ಏನೇನು ಆಟ ಆಡ್ತೀಯ ನೀನು? ಆಟಾಡ್ಸಲ್ಲ, ಓದಿಸ್ತಾರೆ, ಮತ್ತೆ ಅಡುಗೆ ಮನೆಯಲ್ಲಿ ಹೋದರೆ ಕೆಲಸ ಎಲ್ಲ ಕೊಡ್ತಾರೆ. ಏನೇನು ಕೆಲಸ ಕೊಡ್ತಾರೆ? ನನಗೆ ಮಜ್ಜಿಗೆ ಮಾಡೋದು, ಆಮೇಲೆ ತರಕಾರಿ ಹೆಚ್ಚೋದು, ಆಮೇಲೆ ತೊಗರಿ ಬೇಳೆ ಖಾಲಿ ಆದರೆ ಅದನ್ನ ಹಾಕೋದು. ಇದೆಲ್ಲ ನಿಂಗೆ ಇಷ್ಟ ಆಗತ್ತಾ? ಖುಷಿ ಇರತ್ತಾ ಅಡುಗೆ ಮನೆಯಲ್ಲಿ ಅಜ್ಜಿ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ತಿರ್ತೀಯಾ? ಏನೇನು ಮಾತಾಡ್ತೀಯ ಅಜ್ಜಿ ಜೊತೆ? ಅಜ್ಜಿ ಜೊತೆ ಸ್ಕೂಲಲ್ಲಿ ಏನಾಯ್ತು ಕೇಳಿದಾಗ ಅಡುಗೆ ಏನು ಮಾಡಲಿ ಅಂತ ಹೇಳೋದು. ನಿನ್ನನ್ನು ಕೇಳ್ಬಿಟ್ಟು ಅವ್ರು ಮಾಡ್ತಾರಾ? ನಿಂಗೆ ಇಷ್ಟವಾದ ಅಡುಗೆ ಮಾಡ್ತಾರೆ? ಏನು ಇಷ್ಟ ನಿಂಗೆ ತುಂಬ? ನನಗೆ ಟೊಮೆಟೊ ಸಾರು ಮತ್ತು ಪಲಾವ್ ತುಂಬ ಇಷ್ಟ. ಅಜ್ಜಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ. ಈಗ ಹಾಲಿಡೇಸ್ ಶುರು ಆಗಿದೆಯಲ್ಲ, ಈಗೇನು ಮಾಡ್ತೀಯಾ? ಈಗ ಹಾಲಿಡೇ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅದನ್ನು ಮಾಡ್ತೀನಿ. ಅದೆಲ್ಲ ಮುಗ್ದಿದ್ದಾಗಿದ್ದ ತಕ್ಷಣ ತಾತ ನಂಗೆ ಒಂಚೂರು ಟಿ ವಿ ನೋಡೋಕೆ ಕೊಡ್ತಾರೆ. ಆಮೇಲೆ ನಾನು ಅಜ್ಜಿ ಜೊತೆ ಅವ್ರದ್ದು ಮಲ್ಕೊಂಡಿರ್ತಾರೆ, ನಾನು ಅವ್ರ ಜೊತೆ ಮಲ್ಕೋತೀನಿ. ಮಲ್ಕೊಂಡ್ಬಿಡ್ತೀಯಾ ಮಧ್ಯಾಹ್ನದತ್ತು? ರೆಸ್ಟು ರಿಲ್ಯಾಕ್ಸು ಎಲ್ಲ. ನಾನು ತಾತ ಬರೀ ಟಿವಿಗೆ ಮಾತ್ರನಾ? ಹಾಡು ಹೇಳ್ಕೊಡ್ತಾರೆ. ಹಾಡು ಹೇಳ್ಕೊಡ್ತಾರಾ? ಏನು ಹೇಳ್ಕೊಟ್ಟಿದ್ದಾರೆ ತಾತ? ತಾತ ನನಗೆ ಲಂಬೋದರ ಹೇಳ್ಕೊಟ್ಟಿದ್ರು. ನಂಗೆ ಅವತ್ತೊಂದು ಸ್ಕೂಲ್ ಪ್ರೋಗ್ರಾಮ್ ಇತ್ತು, ಅದಕ್ಕೆ ಹೇಳ್ಕೊಟ್ಟಿದ್ರು. ಹೌದಾ? ಓಕೆ. ಈಗ ತಾತ ಅಜ್ಜಿ ಇಬ್ಬರಲ್ಲಿ ನಿನ್ನ ಬೆಸ್ಟ್ ಫ್ರೆಂಡ್ಸ್ ಯಾರಮ್ಮ? ಇಬ್ರು ಬೆಸ್ಟ್ ಫ್ರೆಂಡ್ಸಾ? ಅಪ್ಪ ಅಮ್ಮ? ಅಪ್ಪ ಅಮ್ಮನೂ ಬೆಸ್ಟ್ ಫ್ರೆಂಡ್ಸು. ಅಮ್ಮ ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರಾ? ಅದಕ್ಕೆ ನೀನು ವಾಪಸ್ ಬಂದಾಗ ಅಜ್ಜಿ ಜೊತೆ ಇರ್ತೀಯ. ಅಮ್ಮ ಇದ್ದಾಗ ಏನು ಅನ್ಸುತ್ತೆ ನಿಂಗೆ? ಅಮ್ಮ ಇದ್ದಾಗ ಅಮ್ಮ ಜೊತೆ ಆಟ ಆಡೋದು, ಮಾಡೋದು. ಏನು ಆಟ ಆಡ್ತೀಯಾ? ಅಮ್ಮ ನನಗೆ ವರ್ಡ್ ಬಿಲ್ಡಿಂಗ್ ಆ್ಯಪ್ ಇದೆ ಅಲ್ಲೊಂದು, ಅದು ನಂಗೆ ಆಟ ಆಡ್ಸುತ್ತೆ. ಮತ್ತು ನನ್ನ ಫ್ರೆಂಡ್ಸ್ ಜೊತೆ ಕಾಲ್ ಮಾಡೋಕ್ಕೆ ಕೊಡ್ತಾರೆ. ಓಕೆ. ವರ್ಡ್ ಬಿಲ್ಡಿಂಗ್ ನಿಂಗೆ ತುಂಬ ಇಷ್ಟ. ಏನೇನು ಇಂಗ್ಲೀಷಲ್ಲ ಕನ್ನಡದಲ್ಲ? ಇಂಗ್ಲೀಷ್ ಹೊಸ ಹೊಸ ವರ್ಡ್ಸ್ ಕಲ್ತ್ಕೊತೀಯ ನೀನು? ಓಕೆ. ಈಗ ನಾವು ಮಾತಾಡ್ತಾ ಇದ್ರೆ ಹಿಂಗೆ ಮಾತಾಡ್ತಾ ಇರ್ತೀವಿ. ಇನ್ನೊಂದು ಹಾಡು ಹಾಡ್ಬಿಡು, ಆಮೇಲೆ ನಾವು ಮತ್ತೆ ಮಾತಾಡೋಕ್ಕೆ ಶುರು ಮಾಡೋಣ. ಓಕೆ? ಯಾವ ಹಾಡು ಹಾಡ್ತೀಯಾ? ಗುರುವೇ ಬ್ರಹ್ಮ. ಕರೆಕ್ಟಾಗಿ ಹೇಳ್ತಿದ್ಯಾ ನೋಡು. ಮನೆಯಲ್ಲಿ ಗುರುಗಳು ಎಷ್ಟೊಂದು ಜನ ಇರ್ತಾರಲ್ವಾ? ಅಪ್ಪ ಅಮ್ಮ ತಾತ ಅಜ್ಜಿ ಎಲ್ಲ ಗುರುಗಳೇ. ಸ್ಕೂಲ್ಗೆ ಹೋದ್ರೆ ಟೀಚರ್ ಗುರುಗಳು, ಮತ್ತೆ ನಿಂಗೆ ಮ್ಯೂಸಿಕ್ ಹೇಳ್ಕೊಡೋರು ಗುರುಗಳು ಅಲ್ವಾ? ಎಷ್ಟೊಂದು ಜನ ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ಬಿಡೋದು ಇವಾಗ. ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುದೇವನ ಚರಣ ಕಮಲ ಕೆರೆಗೆ ನಾವು ಧನ್ಯರಾಗುವ, ನಾವು ಧನ್ಯರಾಗುವ. ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುದೇವನ ಚರಣ ಕಮಲ ಕೆರೆಗೆ ನಾವು ಧನ್ಯರಾಗುವ, ನಾವು ಧನ್ಯರಾಗುವ. ಗುರುನಮಾಮೃತವ ನಾವು ಪಾನ ಮಾಡುವ, ಜಿಹ್ವೆಯಲ್ಲಿ ಸತತ ಇರಿಸಿ ಧ್ಯಾನಂ ಗೈಯುವ. ಗುರುನಮಾಮೃತವ ನಾವು ಪಾನ ಮಾಡುವ, ಜಿಹ್ವೆಯಲ್ಲಿ ಸತತ ಇರಿಸಿ ಧ್ಯಾನಂ ಗೈಯುವ. ಓಂ ಗುರು ಶ್ರೀ ಗುರು, ಓಂ ಗುರು ಶ್ರೀ ಗುರು, ಓಂ ಗುರು ಶ್ರೀ ಗುರು. ಗುರುನಮಾಮೃತವ ನಾವು ಪಾನ ಮಾಡುವ, ಜಿಹ್ವೆಯಲ್ಲಿ ಸತತ ಇರಿಸಿ ಧ್ಯಾನಂ ಗೈಯುವ. ಮನದ ಕ್ಲೇಶ ಕಳೆಯಲು ಕೃಪೆಯ ಹರಿಸುತ್ತಾ, ಮನದ ಕ್ಲೇಶ ಕಳೆಯಲು ಕೃಪೆಯ ಹರಿಸುತ್ತಾ. ಜನನಿ ಜನಕ ನೀನೆ ಎಂದು ಪರಿಪರಿ ಬೇಡುವ, ಜನನಿ ಜನಕ ನೀನೆ ಎಂದು ಪರಿಪರಿ ಬೇಡುವ. ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುದೇವನ ಚರಣ ಕಮಲ ಕೆರೆಗೆ ನಾವು ಧನ್ಯರಾಗುವ, ನಾವು ಧನ್ಯರಾಗುವ. ಜ್ಞಾನ ಸತ್ಯದಲ್ಲಿ ನಾವು ಗುರುವ ಕಾಣುವ, ಓಂಕಾರ ರೂಪನಾಗಿ ಜಗವನು ಬೆಳಗುವ. ಜ್ಞಾನ
ಸತ್ಯದಲ್ಲಿ ನಾವು ಗುರುವ ಕಾಣುವ. ಓಂಕಾರ ರೂಪನಾಗಿ ಜಗವನು ಬೆಳಗುವ ಚಿತ್ಸ್ವರೂಪ ಚಿದಾನಂದ ದೇವರ ದೇವ. ಚಿತ್ಸ್ವರೂಪ ಚಿದಾನಂದ ದೇವರ ದೇವ. ನೀನೆ ಪರಮ ಮೈಮನೆಂದು ಭಕ್ತಿಯಿಂದ ನಮಿಸುವ ಗುರುವೆ ಬ್ರಹ್ಮ ಗುರುವೆ ವಿಷ್ಣು ಗುರುದೇವನ ಚರಣ ಕಮಲ ಕೆರೆಗೆ ನಾವು ಧನ್ಯರಾಗುವ. ನಾವು ಧನ್ಯರಾಗುವ. ಗುರುವೆ ಬ್ರಹ್ಮ ಗುರುವೆ ವಿಷ್ಣು ಗುರುದೇವನ ಚರಣ ಕಮಲ ಕೆರೆಗೆ ನಾವು ಧನ್ಯರಾಗುವ. ನಾವು ಧನ್ಯರಾಗುವ. ನಾವು ಧನ್ಯರಾಗುವ. ರಿತುಷಾ, ನೀನು ಈ ಹಾಡು ಹಾಡೋಕ್ಕೆ ಮುಂಚೆ ಏನೋ ಹೇಳ್ತಾ ಇದ್ದೆ, ಸಮ್ಮರ್ ಹಾಲಿಡೇಸಲ್ಲಿ ಏನೇನು ಮಾಡ್ತೀನಿ ಅಂತ. ಅಜ್ಜಿಯವ್ರಿಗೆ ಹೋಗ್ತಿದ್ದೆ. ಅಜ್ಜಿ ಊರ ಕತೆ ಹೇಳಲೇ ಇಲ್ಲ ನಂಗೆ ನೀನು. ಅಲ್ಲಿ ನಮ್ಮ ಅಣ್ಣನೂ ಬರ್ತಾನೆ, ಅವನ ಜೊತೆ ಆಟ ಆಡ್ತೀನಿ. ಅಮ್ಮ ಬೀಚಿಗೆ ಕರ್ಕೊಂಡು ಹೋಗ್ತಾರೆ, ಪಾರ್ಕ್ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅಲ್ಲಿ ಒಂದು ಲಾನ್ ಇದೆ, ಅಲ್ಲೊಂದು ಸನ್ಸೆಟ್. ಎಲ್ಲಿ? ಮಣಿಪಾಲಲ್ಲಿ. ಮಣಿಪಾಲಲ್ಲಿ ಯಾರಿದ್ದಾರೆ? ಅಮ್ಮನವರಮ್ಮ. ಅಮ್ಮನವರಮ್ಮ ಅಂದರೆ ನಿಮ್ಮ ಇನ್ನೊಬ್ಬ ಅಜ್ಜಿ ಅಲ್ಲಿದ್ದಾರಾ? ಓಕೆ ಓಕೆ. ಅಲ್ಲಿ ಏನೇನಿದೆ? ಅಲ್ಲಿ ಕಾಡಿದೆ, ಬೀಚ್ ಇದೆ, ಪಾರ್ಕ್ ಇದೆ, ಲಾನ್ ಇದೆ, ಸನ್ಸೆಟ್ ಪಾಯಿಂಟ್ ಇದೆ. ಎಲ್ಲ ನೋಡಕ್ ಹೋಗ್ತೀಯಾ? ದೇವಸ್ಥಾನ ತುಂಬಾ ಇದೆ. ಏನೇನು ದೇವಸ್ಥಾನ ಇದೆ? ಇಂದ್ರಾಳಿ ದೇವಸ್ಥಾನ ಇದೆ, ರಾಘವೇಂದ್ರ ದೇವಸ್ಥಾನ ಇದೆ, ಆಮೇಲೆ ಅನ್ನಪೂರ್ಣೇಶ್ವರ ದೇವಸ್ಥಾನ ಇದೆ, ಕೃಷ್ಣ ಮಠ ಅಂತ. ಅಲ್ಲಿ ಫುಲ್ಲು ರಶ್ ಇರುತ್ತೆ ಹೋಗುವಾಗ. ಹೌದಾ? ಸೊ ಈಗ ಸಮ್ಮರ್ ಹಾಲಿಡೇಸ್ ಬಂದರೆ ಅಲ್ಲಿಗೆ ಹೊಟ್ಟೋಗ್ತೀಯಾ? ಹಾಂ. ಬೆಳಗ್ಗೆ ಬೇಗ ಎದ್ರೆ ಏನೇನು ಕಾಣಿಸುತ್ತಲ್ಲಿ? ಅಲ್ಲಿ ಬೆಳಗ್ಗೆ ಬೇಗ ಎದ್ದರೆ ಪಿಕಾಕ್ ಕಾಣಿಸುತ್ತೆ, ಸ್ಪ್ಯಾರೋಸ್ ಕಾಣಿಸುತ್ತೆ, ಸ್ಕ್ವಿರಲ್ಸ್ ಕಾಣಿಸುತ್ತೆ. ಬೆಳಗ್ಗೆ ಬೇಗ 5 ಗಂಟೆ ಹೋದರೆ ಅದು ಸಿಗತ್ತೆ, ಲೇಟಾಗಿ ಹೋದರೆ ಸಿಗಲ್ವಾ? ಯಾಕೆ ಅಂದರೆ ಎಲ್ಲ ಟ್ರಾಫಿಕ್ ಬಂದ್ಬಿಟ್ಟಿರತ್ತಾ? ಇಲ್ಲ, ಅಲ್ಲಿ ಟ್ರಾಫಿಕ್ ಇಲ್ಲ, ಅದು ಫುಲ್ ಡೌನ್ ರೋಡ್. ಅದು ಮೇಲ್ಗಡೆ ಗಾಡಿ ಬಂದ್ರೆ ಅದು ಸ್ಕಿಡ್ ಆಗ್ಬೋದು, ಅಷ್ಟು ಡೌನ್ ಇರತ್ತದು. ಅಷ್ಟುದ್ದು ಇಲ್ಲ ಅದು. ಆ ಥರ ಇದೆಯಾ ಅಲ್ಲಿ ಜಾಗ? ನಿಂಗೆ ಖುಷಿ ಆಗತ್ತಾ ಅಲ್ಲಿ ಆಟ ಆಡೋಕ್ಕೆ? ಇಷ್ಟ. ಯಾರು ಅಣ್ಣ ಅಂದರೆ ಯಾರು ಬರ್ತಾರಲ್ಲಿ? ಅಲ್ಲಿ ಭುವನ್ ಅಂತ ಅಣ್ಣ ಬರ್ತಾನೆ, ಅವ್ನು ಪ್ರಕಾಶ್ ನಗರದಲ್ಲಿದ್ದಾನೆ ಇವಾಗ. ಈಗ ಬೆಂಗಳೂರಲ್ಲಿದ್ದಾನಾ? ನೀವಿಬ್ರು ಬೆಂಗಳೂರಿಂದ ಅಲ್ಲಿ ಅಜ್ಜಿ ಮನೆಗೆ ಹೊಟ್ಟೋಗ್ತೀರಾ? ಎಷ್ಟು ದಿವಸ ಇರ್ತೀರಾ ಅಲ್ಲಿ? ಅಲ್ಲಿ ಒಂದು 1 ವೀಕ್ ಇರ್ತೀವಿ. ಬೆಂಗಳೂರು ಇಷ್ಟ ಆಗತ್ತಾ ನಿಂಗೆ? ಅಲ್ಲಿ ಇಷ್ಟ ಆಗತ್ತಾ? ಅಲ್ಲಿ ಅದೇ ಇಷ್ಟ ಆಗತ್ತಾ? ಯಾಕೆ? ಯಾಕಂದರೆ ಅಲ್ಲಿ ನೇಚರ್ ಚೆನ್ನಾಗಿದೆ, ಮತ್ತು ಬೆಳಗ್ಗೆ ಬೇಗ ಎದ್ದರೆ ಸ್ಪ್ಯಾರೋಸ್ ಎಲ್ಲ ನೋಡ್ಬೋದು. ಇಲ್ಲಿ ಏನು ಸಿಗಲ್ವಾ? ಇಲ್ಲ. ಅಯ್ಯೋ, ಇಲ್ಲಿ ಬೆಳಗ್ಗೆ ಬೇಗ ಎದ್ರೂ ಕಾಣಿಸಲ್ವಾ ಇಲ್ಲಿ ಬರ್ಡ್ಸು? ಕಾಣಿಸುತ್ತೆ, ಬಟ್ ಇಲ್ಲಿ ಜಾಸ್ತಿ ಗಿಡಗಳಿಲ್ಲ. ಇಲ್ಲ, ಅಲ್ಲಾದರೆ ಎಷ್ಟೊಂದಿದೆ ಅಲ್ವಾ? ಅದಕ್ಕೆ ನಿಂಗೆ ನೇಚರ್ ಇಷ್ಟ ಆಗತ್ತೆ, ಅದಕ್ಕೆ ಖುಷಿಯಾಗಿರತ್ತೆ. ಸೊ ಸಮ್ಮರ್ ಹಾಲಿಡೇಸ್ ಬಂದ ತಕ್ಷಣ ಅಜ್ಜಿ ಮನೆಗೆ ನೀನು ಬರ್ಡ್ಸ್ ಥರ ಹಾರ್ಕೊಂಡು ಹೋಗ್ಬಿಡ್ತೀಯ. ಓಕೆ, ಈಗ ಇನ್ನೊಂದು ಹಾಡು ಕೇಳಿಸ್ಬಿಡ್ತೀಯಾ? ಯಾವ ಹಾಡು ಕೇಳಿಸ್ತೀಯಾ ಇವಾಗ? ನೆಕ್ಸ್ಟ್ ನೀಲಕಂಠ ಶಿವಂದು. ವಾ, ವೆರಿ ಗುಡ್. ಶಿವಂಗೂ ನೇಚರ್ಗೂ ತುಂಬ ಒಳ್ಳೆ ರಿಲೇಷನ್ಶಿಪ್ ಇದೆಯಂತೆ, ಗೊತ್ತಾ ನಿಂಗೆ? ಶಿವಂಗೆ ತುಂಬ ಇಷ್ಟ ಅಂತೆ ನೇಚರ್ ಅಂದರೆ. ಸೊ ಹಾಗಾಗಿ ಕರೆಕ್ಟಾಗಿ ಚೂಸ್ ಮಾಡಿದ್ಯಾ ಹಾಡನ್ನ. ಹಾಡು ಹಂಗಿದ್ರೆ. ನೀಲಕಂಠನೆ ನಿನ್ನಡಿಗೆ ಎನ್ನೆಯ ನಮನವಯ್ಯ, ನಾದ ಬ್ರಹ್ಮನಿನ ನಾಮ ಪಾಡಿನ ಧನ್ಯನಯ್ಯ. ನೀಲಕಂಠನೆ ಹೇ ಶಿವನೇ, ನೀಲಕಂಠನೆ ಹೇ ಶಿವನೇ, ನೀಲಕಂಠನೆ ನಿನ್ನಡಿಗೆ ಎನ್ನೆಯ ನಮನವಯ್ಯ, ನಾದ ಬ್ರಹ್ಮನಿನ ನಾಮ ಪಾಡಿನ ಧನ್ಯನಯ್ಯ. ನೀಲಕಂಠನೆ ಹೇ ಶಿವನೇ, ನೀಲಕಂಠನೆ ಹೇ ಶಿವನೇ. ನಟರಾಜ ನಿನ್ನ ನಾಟ್ಯ ನೋಡಿ ನರ್ತಿಸಿದೆ ತನುವು, ನಯನತ್ರಯ ನಿನ್ನ ರೂಪ ನೋಡಿ ತಣೀತು ಈ ನಯನ. ನಿಶಾಕರಣ ಝಟೆಯಲ್ಲಿ ಧರಿಸಿರುವ ನೀಲಲೋಹಿತ, ನಿಶಾಕರಣ ಝಟೆಯಲ್ಲಿ ಧರಿಸಿರುವ ನೀಲಲೋಹಿತ, ನಿಶಾಕರಣ ಝಟೆಯಲ್ಲಿ ಧರಿಸಿರುವ ನೀಲಲೋಹಿತ. ಹೇ ನೀಲಕಂಠನೆ ನಿನ್ನಡಿಗೆ ಎನ್ನೆಯ ನಮನವಯ್ಯ, ನಾದ ಬ್ರಹ್ಮ
ನಾಡಿನ ಧನ್ಯನಯ್ಯ ನೀಲಕಂಠನೇ ಹೇ ಶಿವನೇ. ನಿಸ್ಸಂಧಿಯಾಗಿ ನಿವೇದಿಸುವೆನ ನಿನ್ನ ಚರಣದಲ್ಲಿ, ನಿನ್ನ ಸೇವೆಗೈಯುತ ನವರತ ನಾ ಬಾಳುವೆ ಎಂದೆಂದು. ನಿಸ್ಸಂಧಿಯಾಗಿ ನಿವೇದಿಸುವೆನ ನಿನ್ನ ಚರಣದಲ್ಲಿ, ನಿನ್ನ ಸೇವೆಗೈಯುತ ನವರತ ನಾ ಬಾಳುವೆ ಎಂದೆಂದು. ನಮನವಿದೋ ಕರುಣಾಮಯ ಶಿವ ಕರುಣಾಮಯ, ನಮನವಿದೋ ಕರುಣಾಮಯ ಶಿವ ಕರುಣಾಮಯ, ನಮನವಿದೋ ಕರುಣಾಮಯ ಶಿವ ಕರುಣಾಮಯ. ಹೇ ನೀಲಕಂಠನೆ ನಿನ್ನಡಿಗೆ ಎನ್ನಯ ನಮನವಯ್ಯ. ಚೆನ್ನಾಗಿದೆ ಹಾಡು ರಿತುಷಾ, ತುಂಬ ಚೆನ್ನಾಗಿತ್ತು. ಏನು ಗೊತ್ತಾ, ಗಡಿಯಾರ ಓಡ್ತಾ ಇದೆ ಅಲ್ವಾ, ಅದಕ್ಕೆ ಗಡಿಯಾರ ಓಡೋ ಗಡಿಯಾರ ನಾವು ನಿಲ್ಸೋಕ್ಕೆ ಆಗಲ್ಲ ನೋಡು, ಟೈಮ್ ಆಗೋಗುತ್ತೆ ಅಂತ ಹೇಳುತ್ತೆ. ಆದರೆ ನಮಗೆಲ್ಲ ಏನು ಆಸೆ, ನನಗೆ ನಿನ್ನ ಫ್ರೆಂಡ್ಸು ರೇಡಿಯೋ ಕೇಳ್ತೀಯಾರಲ್ಲ ಅವ್ರಿಗೆಲ್ಲ ಏನು ಇಷ್ಟ ಅಂದರೆ ಇನ್ನೂ ಒಂಚೂರು ಹಾಡು ಕೇಳಬೇಕು ರಿತುಷಾದು, ಇದು ಪ್ರೋಗ್ರಾಮ್ ಮುಗಿಯೋಕ್ಕೆ ಮುಂಚೆ ಅಂತ ತುಂಬ ಆಸೆ. ಇವಾಗ ಟೈಮ್ ಆಗೋಗ್ತಾ ಇದೆ ಅಂತ ಹೇಳ್ತಾ ಇರೋದ್ರಿಂದ ಇನ್ನೊಂದು ಹಾಡು ಹಾಡ್ಬಿಡು, ಅದಾದ ತಕ್ಷಣ ನಾವು ಪ್ರೋಗ್ರಾಮ್ ಮುಗಿಸ್ಬಿಟ್ಟು ಬಾಯಿ ಹೇಳ್ಬೇಡ. ಈಗ ಇಷ್ಟೊತ್ತು ದೇವ್ರ ನಾಮ ಹಾಡ್ದೆ ಅಲ್ಲ, ಯಾವುದಾದ್ರೂ ಒಂದು ಜಾನಪದ ಗೀತೆ ಹಾಡ್ತೀಯಾ? ಬಂಗಾರಯಾತಕ ಮೈ ಮ್ಯಾಲ ನಮ್ಗ ಜೀವನ ಮಾಡಲು ಜಗದಾಗ, ಬಂಗಾರಯಾತಕ ಮೈ ಮ್ಯಾಲ ನಮ್ಗ ಜೀವನ ಮಾಡಲು ಜಗದಾಗ. ಬಂಗಾರ ಎಂಬುದು ಸ್ಥಿರವಲ್ಲ, ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ಬಂಗಾರ ಎಂಬುದು ಸ್ಥಿರವಲ್ಲ, ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ಬಂಗಾರಯಾತಕ ಮೈ ಮ್ಯಾಲ ನಮ್ಗ ಜೀವನ ಮಾಡಲು ಜಗದಾಗ. ಗುಣವೊಂದು ಇದ್ದರೂ ಹಸನಾಗಿ ಹೇಳ ಏನೈತಿ ಅದಕ್ಕೂ ಮಿಗಿಲಾಗಿ. ಗುಣವೊಂದು ಇದ್ದರೂ ಹಸನಾಗಿ ಹೇಳ ಏನೈತಿ ಅದಕ್ಕೂ ಮಿಗಿಲಾಗಿ. ತಿಳಿಯಾದ ಮನಸ್ಸೇ ಆಭರಣ, ತಿಳಿಯಾದ ಮನಸ್ಸೇ ಆಭರಣ. ನೋಡಾದರಾಗ ಇರುವುದು ಕಲ್ಯಾಣ, ನೋಡಾದರಾಗ ಇರುವುದು ಕಲ್ಯಾಣ. ಬಂಗಾರಯಾತಕ ಮೈ ಮ್ಯಾಲ ನಮ್ಗ ಜೀವನ ಮಾಡಲು ಜಗದಾಗ. ಬಂಗಾರ ಎಂಬುದು ಸ್ಥಿರವಲ್ಲ, ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ಬಂಗಾರ ಎಂಬುದು ಸ್ಥಿರವಲ್ಲ, ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ರಿತುಷಾ, ಇಷ್ಟೊತ್ತವರೆಗೂ ಈ ಮಕ್ಕಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿನ್ನ ಬಗ್ಗೆ ಪರಿಚಯ ಮಾಡಿಕೊಡ್ತಾ ನಿನ್ನ ಆ್ಯಕ್ಟಿವಿಟೀಸು ಎಲ್ಲನೂ ಹೇಳಿದ್ಯಾ, ಮತ್ತು ಒಳ್ಳೊಳ್ಳೆ ಹಾಡುಗಳು ಹಾಡಿದ್ಯಾ, ತುಂಬ ಚೆನ್ನಾಗಿ ಹಾಡಿದ್ಯಾ. ನಿನ್ನ ಕನ್ನಡ ಹೀಗೆ ಉಳಿಸ್ಕೊ, ಓಕೆ? ಚೆನ್ನಾಗಿ ಕನ್ನಡ ಮಾತಾಡಬೇಕು, ಓಕೆ? ವಾಯ್ಸ್ ತುಂಬ ಸ್ವೀಟ್ ಆಗಿದೆ. ಮುಂದಕ್ಕೆ ನೀನು ಒಳ್ಳೆ ಸಿಂಗರ್ ಆಗಿ ಮತ್ತೆ ಆಕಾಶವಾಣಿಗೆ ಬರೋ ಹಾಗಾಗಲಿ, ಓಕೆ? ಆಲ್ ದಿ ಬೆಸ್ಟ್. ಬಾಯ್ ಬಾಯ್. ಪುಟಾಣಿಗಳೇ, ಕೇಳ್ತಾ ಇದ್ರಲ್ಲ, ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಿದ್ದು ರಿತುಷಾ. ಮತ್ತೆ ಮುಂದಿನ ಹಕ್ಕಿ ಬಳಗದಲ್ಲಿ ಸಿಗೋಣ ಅಂತ ಹೇಳ್ತಾ ಹೊರಡೋಣ. ಬಾಯ್.